ಚರಿತ್ರೆಯನ್ನು ಜಗತ್ತಿಗೆ ಸಾರಿದ್ದಾರೆ ಮತ್ತು ಈ ದೇಶದ ಶೋಷಿತರ, ಹಿಂದುಳಿದ ವರ್ಗದವರ, ಅಲ್ಪಸಂಖ್ಯಾತರ, ಮಹಿಳೆಯರ, ಮಕ್ಕಳ, ಕಾರ್ಮಿಕರ ವಿಮೋಚಕರಾಗಿದ್ದಾರೆ. ನಾನು ಮೊದಲಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭೀಮಾ ಕೋರೆಗಾಂವ್ ಶೌರ್ಯ ದಿನದ ಶುಭಾಶಯಗಳನ್ನು ಕೋರುತ್ತೇನೆ. ಅದೇ ರೀತಿ ತಮ್ಮೆಲ್ಲರಿಗೂ ಭೀಮಾ ಶೌರ್ಯ ದಿನದ ಶುಭಾಶಯಗಳನ್ನು ಕೋರುತ್ತೇನೆ. ಭಾರತದ ರಾಷ್ಟ್ರವನ್ನು ನಿರ್ಮಾಣ ಮಾಡಿರುವ ಮತ್ತು ಈ ಜಗತ್ತಿಗೆ ಸಿಂಧು ಬಯಲಿನ ಮೂಲಕ ಆದರ್ಶ ನಾಗರಿಕತೆಯನ್ನು ಪರಿಚಯಿಸಿದ ನಮ್ಮ ನಾಗವ ದ್ರಾವಿಡರ ಮೇಲೆ ಕ್ರಿಸ್ತಪೂರ್ವ 1800ರಲ್ಲಿ ಹಾರನ ದಾಳಿಯು ಮತ್ತು ಕ್ರಿಸ್ತಪೂರ್ವ 155ರಲ್ಲಿ ರಚನೆಯಾದ ಮನುಸ್ಮೃತಿಯು ಸಮಾನತೆಯ ಶೋಷಣೆ, ಜಾತೀಯತೆ ಕಾರಣವಾಯಿತು ಎಂಬುದು ನಮ್ಮೆಲ್ಲರಿಗೂ ತಿಳಿದಿರುವ ಸಂಗತಿಯಾಗಿದೆ ಮತ್ತು ಈ ಕ್ರೂರತೆಯನ್ನು ಇತಿಹಾಸ ಎಂದು ಕ್ಷಮಿಸಲಾದಂತಹ ಘಟನೆಯಾಗಿದೆ. ಇಂತಹ ಕ್ರೂರತೆಗೆ ಕೆಟ್ಟ ಸಾಕ್ಷಿಯಾಗಿದ್ದಾರೆ. ಪೇಶ್ವೆ ಬ್ರಾಹ್ಮಣರು ಅವರು ಅಸ್ಪೃಶ್ಯತೆಯನ್ನು ಸುಮತಿ ಭಾರ್ಗವನ ಮುಖಾಂತರ ಸೃಷ್ಟಿಸಿದರು ಮತ್ತು ನಿರ್ಮಿಸಿದರು. ಇದರ ಪರಿಣಾಮವಾಗಿ ಭಾರತದ ಮೂಲ ನಿವಾಸಿಗಳಾದ ನಾವು ಸಾರ್ವತ್ರಿಕ ಸ್ಥಳಗಳಿಂದ ನಿಷೇಧಿಸಲ್ಪಟ್ಟವು ಮತ್ತು ವಿವರಿಸಲು ಅಸಾಧ್ಯವಾದಂತಹ ಅಸಮಾನತೆಗೆ ಒಳಪಟ್ಟವು. ಅದಕ್ಕೆ ಉದಾಹರಣೆಯಾಗಿ ಮುಂದೆ ಮಡಿಕೆಯನ್ನು ಹಿಂದೆ ಪರಕೆಯನ್ನು ಕಟ್ಟಿಕೊಂಡು ಹೋಗುವಂತಹ ದುರಸ್ಥಿತಿಯನ್ನು ಅನುಭವಿಸಿ ಶಿಕ್ಷಣ, ಅಧಿಕಾರ, ಭೂಮಿ, ಆಯುಧ ಹಿಡಿಯುವುದರಿಂದ ನಾವು ವಂಚಿತರಾದೆವು. ಇಂತಹ ಅವಮಾನಯುತ ಪದ್ಧತಿಯನ್ನು ಖಂಡಿಸಿದಲ್ಲದೆ ಜಾತಿಯ ನಿರ್ಮೂಲನೆಗಾಗಿ ಶಿಕ್ಷಣಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ಕೀರ್ತಿ, ಶೌರ್ಯ, ಸಹನೆಗಳು, ಮಹಾನ್ ವೀರ ಸಾಹಸಗಳು ಮಹಾನ್ ವೀರ ಸೈನಿಕರಿಗೂ ಸಲ್ಲುತ್ತದೆ. ಈ ವೀರ ಸೈನಿಕರು ಪ್ರಾಣವನ್ನು ತ್ಯಾಗ ಮಾಡಿ ಸಾವಿರಾರು ಪೇಶ್ವೆ ಸೈನಿಕರ ವಿರುದ್ಧ ಯುದ್ಧ ಮಾಡಿ ವಿಜಯ ಸಾಧಿಸಿದ ದಿನವೇ ಭೀಮಾ ಕೋರೆಗಾಂವ್ ವಿಜಯ. ನಿಮಗೆ ಗೊತ್ತಿದೆ ಬಂಧುಗಳೇ, 1600ರಲ್ಲಿ ಭಾರತಕ್ಕೆ ಬಂದ ಬ್ರಿಟಿಷರು 1718ರ ಸಮಯಕ್ಕೆ ಮಹಾರಾಷ್ಟ್ರದ ಪೂನಾ ಕಡೆಗೆ ಬರುತ್ತಾರೆ. ವ್ಯಾಪಾರಕ್ಕೆ ಬಂದ ಅವರು ಅಧಿಕಾರ ಹಿಡಿಯಲು ಪ್ರಾರಂಭಿಸುತ್ತಾರೆ. ಆಗ ಪೂನಾ ಪೇಶ್ವೆಯರ ಜೊತೆಗೆ ಯುದ್ಧ ಮಾಡಲು ನಿರ್ಧರಿಸುತ್ತಾರೆ. ಈ ವಿಷಯ ಜಾತಿ ಅಸಮಾನತೆಯ ವಿರುದ್ಧ ಅಡಿಗೆ ಸಾಧಿಸುತ್ತಿದ್ದ ಸಿದ್ದನಾಗ ಮತ್ತು 500 ಜನ ಮಹಾನ್ ಸೈನಿಕರಿಗೆ ಗೊತ್ತಾಗುತ್ತದೆ. ಈ ದೇಶದವರೇ ಆದಂತಹ ಪೇಶ್ವೆಯವರ ಪರವಾಗಿ ಮತ್ತು ಬ್ರಿಟಿಷರ ವಿರುದ್ಧವಾಗಿ ಯುದ್ಧ ಮಾಡಲು ನಿರ್ಧರಿಸಿ ಈ ವಿಷಯವಾಗಿ 2ನೇ ಬಾಜಿರಾಯನ ಆಸ್ಥಾನಕ್ಕೆ ಹೋಗಿ ಮಾತನಾಡಿದ ಸಿದ್ದನಾಗನಿಗೆ ಬಹುದೊಡ್ಡ ಅವಮಾನವಾಗುತ್ತದೆ. ಜಾತಿ ಕಾರಣಕ್ಕೆ ಅವಮಾನಗೊಂಡ ಸಿದ್ದನಾಗ ಅಸ್ಪೃಶ್ಯತೆಯ ನಾಶಕ್ಕಾಗಿ, ಶಿಕ್ಷಣಕ್ಕಾಗಿ ಬ್ರಿಟಿಷರ ಜೊತೆ ಸನ್ಮನತೆಯ ಸಾಧಿಸಿ ಯುದ್ಧವನ್ನು ನಡೆಸುತ್ತಾರೆ. ಇದೇ ಭೀಮಾ ಕೋರೆಗಾಂವ್ ಯುದ್ಧ. 500 ಜನ ಮಹಾನ್ ಯೋಧರು 28,000ರಿಂದ 30,000 ಪೇಶ್ವೆ ಸೈನಿಕರನ್ನು ವಿರುದ್ಧ ಭೀಮಾ ನದಿಯ ದಡದ ಮೇಲೆ ಕೋರೆಗಾಂವ್ ಬಳಿ ನಡೆದ ಯುದ್ಧವೇ ಭೀಮಾ ಕೋರೆಗಾಂವ್ ಯುದ್ಧವಾಗಿದೆ. ಅದು ನಮಗೆ 1818ರಂದು ವಿಜಯ ಸಾಧಿಸಿದವು. ಇದರ ವಿಜಯೋತ್ಸವದ 207 ವರ್ಷಗಳ ಆಚರಿಸುತ್ತಿದ್ದೇವೆ. ತುಂಬಾ ಸಂತಸವಾಗುತ್ತಿದೆ. ಈ ಶೌರ್ಯ ಚರಿತ್ರೆಯನ್ನು ಜಗತ್ತಿಗೆ ತೋರಿಸಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 1926ರಲ್ಲಿ ಪ್ರಾರಂಭಿಸಿದ ಸಮರ್ಥ ಸೈನಿಕ ದಳದ ಮುಖಾಂತರ ಪಥಸಂಚಲನ ಮತ್ತು ಧ್ವಜಾರೋಹಣ ಮುಖಾಂತರ ಆಚರಿಸುತ್ತಾ ಬಂದರು. 1916ರಿಂದ ಕರ್ನಾಟಕದಲ್ಲಿ ಸಮರ್ಥ ಸೈನಿಕ ದಳದ ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನು ಆಚರಿಸುತ್ತಾ ಬಂದಿರುವ ನಾವು 2025ರ ವರ್ಷದ ಜನವರಿ 1ರಂದು ಜಿಗಣಿ ಸೇರಿದ್ದೇವೆ. ಈ ಎರಡು ತಿಂಗಳಿಂದ ಯುವಕರು ಮತ್ತು ಮುಖಂಡರು ಒಗ್ಗೂಡಿ ಪೂರ್ವಭಾವಿ ಸಭೆಗಳನ್ನು ನಡೆಸಿ 7 ದಿನಗಳ ಪ್ರಪಂಚ ಶಿಬಿರ, 3 ದಿನಗಳ 100 ಮಾರ್ಷಲ್ಗಳ ಶಿಬಿರ ನಡೆಸುವುದಾಗಿ ಮುಖಾಂತರ ಶಿಸ್ತಿನಿಂದ 100 ವಿದ್ಯಾರ್ಥಿಗಳು, ಮಾರ್ಷಲ್ಗಳು ಪಥಸಂಚಲನ ಮುಖಾಂತರ ಅದ್ಭುತವಾದ
ತಾಲೂಕಿನಲ್ಲಿ ಐತಿಹಾಸಿಕ ಮೈಲುಗಲ್ಲನ್ನು ಸಾಧಿಸಿ ಮುಖಂಡರು ನಾಯಕರು ಏಕತೆಯನ್ನು ಸಾಧಿಸಿದ ಜೈ ಭೀಮ್ ಐಕ್ಯತೆಯ ವೇದಿಕೆ ನಮ್ಮ ಹೆಮ್ಮೆಯಾಗಿದೆ. ವಿಯೆಟ್ನಾಂನ 100ನೇ ಹಬ್ಬಕ್ಕೆ ರವಾನಿಸಿರ್ತದೆ. ಆದರೆ ವಿಯೆಟ್ನಾಂ ದೇಶದವ್ರ ಹತ್ರ ಒಂದೇ ಒಂದು ಕಬ್ಬಿಣನೂ ಇಲ್ಲ. ಅವರಲ್ಲಿ ವಿಯೆಟ್ನಾಂ ದೇಶದಲ್ಲಿ ಕಬ್ಬಿಣ ಇಲ್ಲ, ಬಂದೂಕಿಲ್ಲ, ಏನೂ ಇಲ್ಲ. ಅಲ್ಲಿದ್ದೇನಪ್ಪ ಅಂದರೆ ಬಿದ್ರು. ಆ ಯುದ್ಧವನ್ನು ಗೆದ್ದ ಸಲುವಾಗಿ ಜಿಯಾಫ್ ಅನ್ನೋ ಒಬ್ಬ ಕ್ಯಾಪ್ಟನ್ ನೇತೃತ್ವದಲ್ಲಿ ಒಂದು ಸಭೆ ನಡೆಯಿತು. ಆ ಸಭೆಯಲ್ಲಿ ಏನು ತೀರ್ಮಾನ ತಗೊಂಡ್ರು ಅಂದ್ರೆ, ಸ್ವಲ್ಪ ಕೇಳಿಸ್ಕೊಳ್ರಿ, ಏನಕ್ಕೆ ಮಾತಾಡೋದು ಬೇಡ, ಸೈಲೆನ್ಸ್. ಆ ದೇಶದ ಪ್ರತಿಯೊಂದು ಮನೆಯೂ ಕೂಡ ಯುದ್ಧದಲ್ಲಿ ಭಾಗವಹಿಸಬೇಕು ಅನ್ನೋ ತೀರ್ಮಾನ ತಗೊಳ್ತಾರೆ. ಒಂದು ಮನೆಯಲ್ಲಿ 3 ಜನ ಇದ್ದರೆ ಒಬ್ಬ ವ್ಯವಸಾಯ ಮಾಡಬೇಕು, ಇನ್ನೊಬ್ಬ ಅರ್ಧ ದಿನ ವ್ಯವಸಾಯಕ್ಕೆ ಸಪೋರ್ಟ್ ಮಾಡಬೇಕು, ಇನ್ನು ಅರ್ಧ ದಿನ ಯುದ್ಧ ತರಬೇತಿಗೆ ಭಾಗವಹಿಸಬೇಕು ಅಂತೇಳಿ ಹೆಣ್ಣುಮಕ್ಕಳನ್ನು ಬಿಟ್ಟಿಲ್ಲ. ಅವರು ಹೆಣ್ಣುಮಕ್ಕಳು ಕೂಡ ಭಾಗವಹಿಸಬೇಕಂತ ತೀರ್ಮಾನ ತಗೊಂಡು ಅಮೇರಿಕ ದೇಶದ ಸೈನ್ಯ ಎಲ್ಲೆಲ್ಲ ಬೀಡುಬಿಟ್ಟಿತ್ತು ಅಲ್ಲಿಗೆ ಸುರಂಗ ಮಾರ್ಗಗಳನ್ನು ಮಾಡೋದ್ರ ಮೂಲಕ ಒಂದು ಸ್ವಲ್ಪ ದಿನದಲ್ಲಿ ಅಮೇರಿಕ ದೇಶದ ಸೈನಿಕರು ವಿಯೆಟ್ನಾಂ ಬಿಟ್ಟು ಓಡುವ ರೀತಿಯಲ್ಲಿ ಮಾಡಿದರು. ಇದು ಮೋಸ್ಟ್ ರೆಕಾರ್ಡ್ ಬ್ರೇಕ್ ಭಾರತ. ಯಾಕಂದರೆ ಯುದ್ಧ ಪರಿಕರಣಗಳೇ ಬಂದೂಕು, ತಿರಂಗಿ, ಕತ್ತಿ, ಕಟಾರಿ ಏನೂ ಇಲ್ಲದೆ ಕಂಪನಿಯ ಮೇಲಾಧಿಕಾರಿ ಒಬ್ಬ 20 ಜನ ಗುಪ್ತದಳದವರನ್ನ ಪೂನಾ ಪ್ರದೇಶದ ಎಲ್ಲ ಕಡೆ ಕಳಿಸಿದ್ದ. ಒಂದು ಸರ್ವೆ ಮಾಡೋಕೆ ಹೇಳಿದ್ದ. ಪೂನಾದಿಂದ ಆಚೆ ಗುಡಿಸಲುಗಳಲ್ಲಿ ಈ ಮಹರ್ ಜನಾಂಗದವರಿದ್ದರು. ಅವರ ಉದ್ದ ಎಷ್ಟಿತ್ತು ಅಂದರೆ 6 ಅಡಿಗಿಂತ ಜಾಸ್ತಿ ಇದ್ರು. ಎದೆ ಸುಮಾರು 36 ಇಂಚಿನ ಅಳತೆ ಇದ್ರು. ಆದರೆ ನಾಯಿ ಹಂದಿಗಳ ಥರ ಬದುಕ್ತಾ ಇದ್ರು. ಆ ಗುಪ್ತದಳದ ಅಧಿಕಾರಿಗಳು ಈ ಮಹರ್ ಜನಾಂಗ ಎಲ್ಲೆಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಲ್ಲೆಲ್ಲ ಹೋಗಿ ಸಂದರ್ಶನ ಮಾಡಿದ್ರು. ನಿಮಗೆ ಪೇಶ್ವೆ ಬಾಜಿರಾಯನ ಮೇಲೆ ಕೋಪ ಇದೆಯಾ? ಖಂಡಿತ ಕೋಪ ಇದೆ. ಅವನು ನಮ್ಮನ್ನು ಊರಿಗೆ ಬಿಡ್ತಾ ಇಲ್ಲ. 12 ಗಂಟೆಗೆ ಮಾತ್ರ ಹೋಗ್ಬೇಕು. ಹೊಸ ಬಟ್ಟೆ ಹಾಕೋಕೆ ಬಿಟ್ಟಿಲ್ಲ. ಊರೊಳಗಡೆ ಹೋಗ್ಬೇಕಂದ್ರೆ 12 ಗಂಟೆಗೆ ಮಾತ್ರ ಹೋಗ್ಬೇಕು. ಕತ್ತಿಗೆ ಮಡಕೆ ಕಟ್ಕೊಂಡು ಹೋಗ್ಬೇಕು, ಪರಕೆ ಕಟ್ಕೊಂಡು ಹೋಗ್ಬೇಕು. ಇಂಥ ಅನ್ಯಾಯದ ಮನುಷ್ಯನನ್ನ ನಾವು ಫಿನಿಶ್ ಮಾಡೋಕ್ಕೆ ಕಾಯ್ತಾ ಇದ್ದೀವಿ. ಆದರೆ ನಮ್ಗೆ ಯಾವುದು ಬೆಂಬಲ ಇಲ್ಲ ಅಂತ ಹೇಳಿದ್ಮೇಲೆ ಆ ಗುಪ್ತದಳದ ಅಧಿಕಾರಿಗಳು ಕೊಟ್ಟಂಥ ವರದಿಯನ್ನು ಬ್ರಿಟಿಷ್ ಅಧಿಕಾರಿಗಳು ಜಾರಿ ಮಾಡ್ತಾ ಒಂದು ಮಹರ್ ರೆಜಿಮೆಂಟನ್ನು ಸ್ಟಾರ್ಟ್ ಮಾಡಬೇಕಂತೇಳಿ 500 ಜನ ಮಹರ್ ಸೈನಿಕರನ್ನು ಸೆಲೆಕ್ಟ್ ಮಾಡಿದ್ರು. ಸೆಲೆಕ್ಟ್ ಮಾಡಿ ಅವರಿಗೆ ಕಮಾಂಡೋ ಟ್ರೈನಿಂಗು, ಬಂದೂಕು ಆರಿಸೋದು, ತಿರಂಗಿ ಆರಿಸೋದು, ಕತ್ತಿ ವರಸೆ, ಬಿಜಿಲಿ ವರಸೆ, ಬಾಕ್ಸಿಂಗು, ಫೈಟಿಂಗು ಎಲ್ಲವನ್ನು ಕಲಿಸ್ಕೊಟ್ಟ ಮೇಲೆ ಈ ಯುದ್ಧಕ್ಕೆ ಅವ್ರನ್ನ ಕಳಿಸೋದು. ಸುಮ್ಮನೆ ಕಳಿಸ್ಬಿಟ್ಟಿಲ್ಲ. ಈಗ ಅವರು 30,000 ಜನ ಸೈನಿಕರಿದ್ದರು. 25,000 ಕುದುರೆಗಳಿತ್ತು, 2,000 ಜನ ಕಾಲಾಳಗಳಿದ್ದರು, 3,000 ಜನ ಅರೇಬಿಕ್ ಬಾಡಿಗೆ ಸೈನಿಕರಿದ್ದರು. ಈ ಬ್ರಿಟಿಷ್ನವ್ರಿಗೆ ಮಹರ್ ಸೈನಿಕರು ಕೂಡ ಬಾಡಿಗೆ ಸೈನಿಕರೇ, ಕಾಂಟ್ರಾಕ್ಟ್ ಮೇಲೆ ತಗೊಂಡಿದ್ರು. ಹಾಗಾಗಿ ಯುದ್ಧಕ್ಕೆ ತಯಾರಾದಾಗ ಮೋಸ್ಟ್ಲಿ 31ನೇ ತಾರೀಕು
ರಾತ್ರಿ 10 ಗಂಟೆಗೆ ಬಿಡೋದು ಅವ್ರು ಪೂನಾದಿಂದ. 25 ಕಿಲೋಮೀಟರ್ ದೂರ ಇದೆ ಕೋರೆಗಾಂವ್, ಪೂನಾಗೂ ಕೋರೆಗಾಂವ್ಗೆ. ರಾತ್ರಿ ಅವರ ಹತ್ರ ಬರೀ 270 ಕುದುರೆಗಳಿದ್ವು ಅಷ್ಟೇ, ಈ ಸಾಮಾನು ಸರಂಜಾಮು ತುಂಬಿಕೊಳ್ಳೋದ್ರಲ್ಲಿ. ಆದರೆ ಅದರಲ್ಲಿ ತುಂಬ ಜನ ಎಕ್ಸ್ಪರ್ಟ್ಗಳಿದ್ರು. ಪಿಶುಲ್ಮಾ ಅನ್ನೋನು ಫಿರಂಗಿ ದಾಳಿಯನ್ನು ಮಾಡುವಂಥ ಎಕ್ಸ್ಪರ್ಟ್ ಇದ್ದ. ಈ ಯುದ್ಧ ಸೋಲೋದಕ್ಕೆ 2 ಕಾರಣ ಇದೆ. ಪೇಶ್ವೆ ಬಾಜಿರಾಯರು ಅವ್ರ ಹತ್ರ ಮದ್ದುಗುಂಡಿರಲಿಲ್ಲ, ಬಂದೂಕಿರಲಿಲ್ಲ, ಬರೀ ಕತ್ತಿಗಳು ಈಟೆಗಳು ಅದು ಇದು ಇಟ್ಕೊಂಡಿದ್ರು. ಮಾಡಿ ನೋಡಿ, ನಾವು ನಿಮ್ಮ ವಿರುದ್ಧ ಯುದ್ಧ ಮಾಡಕ್ಕೆ ಬರ್ತಾ ಇದ್ದೀವಿ. ಒಂದು ವೇಳೆ ನಿಮ್ಮ ರಾಜ ನೀವು ಒಪ್ಕೊಂಡ್ರೆ, ನಮಗೆ ಕತ್ತಿಗೆ ಮಡಿಕೆ ಕಟ್ಟೋದನ್ನು ಸ್ಟಾಪ್ ಮಾಡಿದ್ರೆ, ಊರೊಳಗಡೆ ಫ್ರೀಯಾಗಿ ಪ್ರವೇಶ ಕೊಟ್ಟರೆ, ಸಾಧ್ಯವಾದರೆ ನಮ್ಮ ಮಕ್ಕಳಿಗೆ ಶಾಲೆಗಳಿಗೆ ಪ್ರವೇಶ ಕೊಟ್ಟರೆ, ಕೆರೆಯಲ್ಲಿ ನೀರು ಎತ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟರೆ, ನಾವು ಬ್ರಿಟಿಷರ ಪರವಾಗಿಯೇ ಯುದ್ಧ ಮಾಡಿ ಅವ್ರನ್ನ ಸೋಲಿಸ್ತೀವಿ. ಅದಕ್ಕೆ ನಿಮ್ಮ ರಾಜನನ್ನು ಭೇಟಿ ಮಾಡಿಸೋ ಅಂದಾಗ ಬಾಪು ಗೋಖಲೆ ಭಾಳ ಗುಪ್ತವಾಗಿ ಅರಮನೆಯ ಅಜಾರ ಅಂದರೆ ವರಂಡಾಗೆ ಕರ್ಕೊಂಡೋಗಿ ಮಹಾರಾಜನನ್ನು ಕರ್ಕೊಂಡ್ಬಂದು ಪರಿಚಯ ಮಾಡಿದ. ಅವನು ಕೇಳಿದ, ಮಹಾರಾಜ ಏನು ನಿಮ್ಮ ಡಿಮ್ಯಾಂಡ್ಗಳು? ಅವ್ರು ಹೇಳಿದ, ಕತ್ತಿಗೆ ಮಡಿಕೆ ಕಟ್ಟೋದು, ಪರಕೆ ಕಟ್ಟೋದು, ಎಂಟ್ರಿ ಫ್ರೀ ಆಗಬೇಕು. ಅದಕ್ಕೆ ಅವನು, ಸರಿ ನೀನು ಈ ಮಹಾರಾಜ್ ಪರವಾಗಿ ಮಾತಾಡ್ತಾ ಇದೀಯ, ನೀನು ಯಾವ ಜಾತಿಗೆ ಸೇರಿದಾನು ಅಂತ ಕೇಳಿದ. ಇವನು ಯೂನಿಫಾರ್ಮ್ ಹಾಕ್ಕೊಂಡಿದ್ದ, ಮಿಲಿಟರಿ ಯೂನಿಫಾರ್ಮ್ ಹಾಕ್ಕೊಂಡಿದ್ದ. ಹಂಗಾಗಿ ಅವನಿಗೆ ಒಂದು ಮಹಾರಾಜ್ ಗೊತ್ತಿರಲಿಲ್ಲ. ಅದಕ್ಕೆ ಇವನು ಹೇಳ್ದ, ಸಿದ್ದನಾಕ, ನಾನು ಮಹಾರಾಜ ಜಾತಿಗೆ ಸೇರಿದವನು. ನಾವು ಮಹಾರಾಜನ ಊರೊಳಗಡೆನೆ ಬಿಡಲ್ಲ. ಇವನು ಅರಮನೆ ಒಳಗಡೆ ಕರ್ಕೊಂಡ್ಬಂದವನಿಗೆ ಪನಿಷ್ಮೆಂಟ್ ಕೊಡ್ತೀನಿ ಅಂತೇಳಿ ಇವನನ್ನು ಹಿಡಿದು ಗಲ್ಗೆ ಹಾಕಿ ಅಂತ ಆದೇಶ ಮಾಡಿದ. ಸಿದ್ದನಾಕನನ್ನು ಹಿಡಿದು ಗಲ್ಲಿಗೆ ಆದೇಶ ಕೊಟ್ಟಾಗ ಅವರ ಸೈನಿಕರು ಇದನ್ನ ಚೇಂಜ್ ಮಾಡಿದ್ರು, ಹಿಡಿದು ಕೊಲ್ಲೋದಕ್ಕೆ. ಇವನ ಹತ್ರ ಎಲ್ಲ ಹತ್ಯಾರಗಳಿತ್ತು, ಪಿಸ್ತೂಲ್ ಇತ್ತು, ಅನೇಕ ಇದರಲ್ಲಿತ್ತು. ಎಲ್ಲ ತಪ್ಪಿಸ್ಕೊಂಡು ಅವ್ರಿಗೆ ಬೆದರಿಸಿಬಿಟ್ಟು ಈಚೆಗೆ ಬಂದು ನಡೆದಂಥ ಘಟನೆಯನ್ನು 2 ಗುಂಪುಗಳಿಗೆ ತಿಳಿಸಿದಾಗ 2 ಗುಂಪು ಮತ್ತೆ ಒಂದಾಗಿ ಯುದ್ಧ ಮಾಡೋದೇ ಸರಿ ಅಂತ ತೀರ್ಮಾನ ಮಾಡಿದ್ರು. ಅವನು ಕೇಳಿದ ಮಹಾರಾಜ ಒಂದ್ಸಾರಿ, आपका पास कितना है? हम 500 लोग हैं. हमारा पास कितना है? 30,000. कैसे लड़ सकते? 500 लोग ಅಂತೇಳಿ ಕಂಡಮ್ ಮಾಡಿದ್ದ. ಅವನಿಗೆ ಇವ್ರ ಹತ್ರ ಏನೇನೋ ಹತ್ಯಾರಗಳಿದ್ದು ಅವನಿಗೆ ಗೊತ್ತಿರಲಿಲ್ಲ. ಹಂಗಾಗಿ ನೋಡಿ, ರಾತ್ರಿ ಎಲ್ಲ ಪ್ರವಾಸ ಮಾಡಿ ಈ ಯುದ್ಧ ಬಹಳ ವಿಶೇಷವಾದ ಯುದ್ಧ ಯಾಕಾಗತ್ತೆ ಅಂತ ಹೇಳಿದ್ರೆ, ರಾತ್ರಿ 10 ಗಂಟೆಗೆ ಹೋದವ್ರು ಬೆಳಗ್ಗೆ 10 ಗಂಟೆಗೆ ಹೋಗ್ತಾರೆ. ಅಲ್ಲಿ ತಿಂಡಿ ಕೊಡೋರಿಲ್ಲ, ನೀರು ಕೊಡೋರಿಲ್ಲ, ನೀವು ಹೆಂಗೆ ಬಂದರೆ ಅಂತ ಕೇಳೋರಿಲ್ಲ. ಯಾಕಂದರೆ ಅವರು ಊರು ಒಳಗಡೆನೆ ಪ್ರವೇಶ ಮಾಡೋಂಗಿಲ್ಲಲ್ಲ. ಮೊದಲನೇ ಸೊಸೆ ಏನು ಮಾಡಿದ್ಲು, ಆ ಹುರುಳಿಕಾಳು ಮನೆಯಲ್ಲೇ ಇರುತ್ತೆ, ರಾಶಿ ಮೂಟೆನಲ್ಲಿ ಇರುತ್ತೆ. ಇದನ್ನೇನು ವಿಶೇಷವಾಗಿ ಇಟ್ಕೊಳ್ಳೋದು ಅಂತ ಅಂದುಕೊಂಡು ಅಲ್ಲಿ ಇಟ್ಕೊಂಡು ಎಲ್ಲ ಕಳೆದೋಯ್ತು. ಅದೇನಾಯ್ತು? ಸರಿ, 2ನೇ ಸೊಸೆ ಸ್ವಲ್ಪ ಬಾಯಿ ಚಪ್ಪಲದವಳು, ಅವಳೇನು ಮಾಡಿದ್ಲು, ಅದನ್ನ ಎತ್ಕೊಂಡು ಹೋಗಿ ಹುರ್ಕೊಂಡು ತಿಂದುಬಿಟ್ಲು. ಏನು ಮಾಡಿದ್ಲು? ತಿಂದುಬಿಟ್ಲು. 3ನೇ
ಸೊಸೆ ಏನು ಮಾಡಿದ್ಲು ಗೊತ್ತಾ, ಅದನ್ನ ಭದ್ರವಾಗಿ ಒಂದು ಕಬ್ಬಿಣದ ಪೆಟ್ಟಿಗೆನಲ್ಲಿಟ್ಟು ಮಾವ ಕೊಟ್ಟಿರೋ ಹುರುಳಿಕಾಳು ಅದನ್ನು ಭದ್ರವಾಗಿ ಇಟ್ಕೊಳ್ಳೋಣ ಅಂತ ಹೇಳಿ ಅದನ್ನು ಒಂದು ಕಬ್ಬಿಣದ ಪೆಟ್ಟಿಗೆಯಲ್ಲಿಟ್ಟು ಆ ಪೆಟ್ಟಿಗೆನ ಒಂದು ದೊಡ್ಡ ಸಂದೂಕದಲ್ಲಿ ಇಟ್ಟು ಬೀಗ ಹಾಕಿದ್ಲು. ಏನು ಮಾಡಿದ್ಲು? ವೆರಿ ಗುಡ್. 4ನೇ ಸೊಸೆ ಏನು ಮಾಡಿದ್ಲು ಗೊತ್ತಾ, ಅದನ್ನ ಎತ್ಕೊಂಡು ಹೋಗಿ ಹಿತ್ತಲಲ್ಲಿ ಅಲ್ಲೆಲ್ಲ ಬಿತ್ತಿದ್ಲು. ಬಿಟ್ಟು ಅದನ್ನ ಬೆಳಿಲಿಕ್ಕೆ ಶುರು ಮಾಡಿದ್ಲು. ಏನು ಮಾಡಿದ್ಲು ಅವಳು? ಓಕೆ, ಎಷ್ಟೋ ದಿವಸಗಳಾಯಿತು. ಶ್ರೀಮಂತ ವಾಪಸ್ ಬಂದಾದ ಮೇಲೆ ಅವನು ಮೊದಲನೇ ಸೊಸೆ ಹತ್ರ ಹೋದ. ಅವಳು ತಡಬಡಾಯಿಸಿದ್ಲು, ಮಾಮ ತಂದು ಕೊಟ್ಬಿಡ್ತೀನಿ ಅಂತ ಹೇಳಿದ್ಲು. ಅವಳು ಅಲ್ಲಿ ಹೋದ್ಲು, ತೊಗೊಂಬಂದ್ಬಿಟ್ಟು ಒಂದು ಇಡೀ ಹುರುಳಿಕಾಳು ಕೊಟ್ಟಳು. ಅವನು ಸರಿ ಅಮ್ಮ ಅಂತ. 2ನೇ ಸೊಸೆಗೆ ಕೇಳಿದ್ರು, ಮಾಮ ನಾನು ತಿಂದುಬಿಟ್ಟೆ, ಮನೆಯಲ್ಲಿ ಹುರುಳಿಕಾಳು ತಾನೆ ತಂದು ಕೊಡ್ತೀನಿ ಅಂತಲೂ ತಂದು ಕೊಟ್ಟಳು. ಸರಿ. 3ನೇ ಸೊಸೆನ ಕೇಳಿದ್ರೆ ಅವಳು ಭದ್ರವಾಗಿ ಇಟ್ಟಿದ್ಲು. ಅವಳು ಅದನ್ನು ಎತ್ಕೊಂಡ್ಬಂದ್ಬಿಟ್ಟು ಕೊಟ್ಟಳು. ಏನು ಮಾಡಿದ್ಲು 3ನೇ ಸೊಸೆ? 4ನೇ ಸೊಸೆ ಇದ್ಕೊಂಡು, ಮಾವ ಹುರುಳಿಕಾಳು ಇಲ್ಲ, ಅದನ್ನು ಅಲ್ಲೆಲ್ಲ ಬಿತ್ತಿದ್ದೀನಿ, ಬನ್ನಿ ಕರ್ಕೊಂಡೋಗಿ ತೋರಿಸ್ತೀನಿ ಅಂತ ಅಂದ್ಬಿಟ್ಟು ಕರ್ಕೊಂಡೋಗಿ ತೋರಿಸಿದ್ಲು. ಈಗ ನಿಮಗೆ ಪ್ರಶ್ನೆ, ಮಾವ ಅವ್ರ ಮನೆ ಜವಾಬ್ದಾರಿ ಅಂದರೆ ಕೀಲಿಕೈ, ಬಿಗಿದ್ಕಿ, ಎಲ್ಲ ಗೊಂಚಲು, ಅಧಿಕಾರ ಯಾರು ಕೊಡ್ತಾನೆ? ವೆರಿ ಗುಡ್, ಕ್ಲಾಪ್ ಫಾರ್ ಯುವರ್ ಸೆಲ್ಫ್. ನೋಡ್ರಿ, ಮಕ್ಕಳು ಎಷ್ಟು ಜಾಣರಿದ್ದಾರೆ. ಯಾರು ಉತ್ತಾರೋ ಬಿತ್ತುತ್ತಾರೋ ಅದನ್ನು ಹೆಚ್ಚಿಸ್ತಾರೋ ಅವರಿಗೆ ಕೊಡಬೇಕು ಅಂತ ಅನ್ನೋದು ಅವ್ರಿಗೆ ಗೊತ್ತಿದೆ. ಕ್ಲಾಪ್ ಫಾರ್ ಯುವರ್ ಸೆಲ್ಫ್ ಅಗೈನ್ ಲೌಡ್ಲಿ. ವೆರಿ ಗುಡ್. ಗೋಪಾಲ್ ಸರ್ ಅವರು ಒಂದು ಒಳ್ಳೆ ಕತೆ ಹೇಳಿದ್ರಲ್ವ, ಹಿಸ್ಟ್ರಿ, ಅದನ್ನು ಕಥೆಯ ರೂಪದಲ್ಲಿ ನಮ್ಮ ಮುಂದಕ್ಕೆ ಇಟ್ಟರು. ಅದರಿಂದ ನಮಗೆ ಎಂತೆಂಥದ್ದು, ಈಗ ನಮಗೆ ಶಿಕ್ಷಣ, ನಮಗೆ ಸಂವಿಧಾನದ ಹಕ್ಕು, ಇದನ್ನೆಲ್ಲವನ್ನು ಕೊಡಲಿಕ್ಕೆ ಯಾರ್ಯಾರೆಲ್ಲ ಹೋರಾಡಿದ್ರು ನಮ್ಮ ಸ್ವಾಭಿಮಾನದಿಂದ ತಲೆ ಎತ್ಕೊಳ್ಳೋದಕ್ಕೆ ಸಾಧ್ಯವಾಯಿತು ಅನ್ನೋದನ್ನು ಹೇಳ್ತಾ ಬಂದರು. ಇಲ್ಲಿ ನಾನು ಈಗ ನಮ್ಮ ದೊಡ್ಡವ್ರ ಜೊತೆಗೆ ನಾವು ಆತ್ಮಾವಲೋಕನ ಮಾಡ್ಕೊಳ್ಳೋಣ. ಮೊದಲನೇ ಸೊಸೆ ಥರ ಬೇಕಾಬಿಟ್ಟಿಯಾಗಿ ಈ ನಮ್ಮ ಚರಿತ್ರೆಯನ್ನು, ಈ ನಮ್ಮ ಚರಿತ್ರೆಯ ಕಥನಗಳನ್ನು, ಅಂಬೇಡ್ಕರ್ ಅನ್ನುವಂತಹ ವ್ಯಕ್ತಿಯಲ್ಲ ಶಕ್ತಿಯನ್ನು, ಇದನ್ನೆಲ್ಲನ ಬೇಕಾಬಿಟ್ಟಿಯಾಗಿ ಉಪಯೋಗಿಸುವ ಎಷ್ಟೊಂದಿದೆ, ಈಗ ಸವಲತ್ತುಗಳಿದೆ, ಸೌಕರ್ಯಗಳಿದೆ, ಹೆಂಗೋ ಮಾಡ್ಕೊಳ್ಬಹುದು ಅನ್ನುವಂತಹ ಮೊದಲನೇ ಸೊಸೆ ಜನಗಳಂಥವ್ರು ಇದ್ದೀವಿ. 2ನೇ ಸೊಸೆಯವರು ಅಂಬೇಡ್ಕರ್ ಅವರ ತತ್ವ ವಿಚಾರಗಳನ್ನು, ಇತಿಹಾಸಗಳನ್ನೆಲ್ಲ ನಮ್ಮ ಬಾಯಿ ರುಚಿಗೆ, ನಾಲಿಗೆ ಚಪ್ಪಲಕ್ಕೆ ಹುರ್ಕೊಂಡು ತಿಂದು ಬಿಟ್ಟಿದ್ದೀವಿ. ಇನ್ನು 3ನೇ ಸೊಸೆ ಥರ ಅದನ್ನು ಭದ್ರವಾಗಿ, ಅದನ್ನು ನಮ್ಮದು, ನಾವು ಕಾಪಾಡಬೇಕು ಅಂತ ಹೇಳಿ ಕಟ್ಟುನಿಟ್ಟಾಗಿ ಇಟ್ಟುಕೊಂಡಿದ್ದೀವಿ. ಈಗ ನಾವು 4ನೇ ಸೊಸೆಯವ್ರ ಥರ ಜವಾಬ್ದಾರಿ ಸಿಕ್ಕಿದ ಮಕ್ಕಳು ಯಾರು ಕೊಟ್ಟರಪ್ಪ? ಯಾರು ಕೊಟ್ಟರು ಜವಾಬ್ದಾರಿ? 4ನೇ ಸೊಸೆಗೆ. ನಾವು 4ನೇ ಸೊಸೆಯ ರೀತಿಯಲ್ಲಿ ಜವಾಬ್ದಾರಿಯನ್ನು ಹೊತ್ಕೊಳ್ಬೇಕು ಅಂತಂದರೆ ಈ ಅಂಬೇಡ್ಕರ್ ವಿಚಾರಧಾರೆ, ಅರಿವು, ಈ ಇತಿಹಾಸ, ಇವುಗಳೆಲ್ಲವನ್ನು ಎದ್ದು ಹೋರಾಡುವುದಕ್ಕೆ ತಮಟೆ, ನೋವಿಗಲ್ಲ ತಮಟೆ, ನಲಿವಿಗಾಗಿ ತಮಟೆ, ಜಾತಿಗಲ್ಲ ತಮಟೆ, ಸಮಾನತೆಗಾಗಿ ತಮಟೆ, ಸಾವಿನ ಮನೆಯಲ್ಲಿ ಬಾರಿಸವು ತಮಟೆ, ಸಾರಾಯಿ ಕುಡಿದು ಬಾರಿಸವು ತಮಟೆ, ನಾವು ಸಾಯುವವರೆಗೂ ಬಾರಿಸುವೆವು ತಮಟೆ, ಜಾತಿ ಸಾಯುವವರೆಗೂ ಬಾರಿಸುವೆವು ತಮಟೆ, ಲಿಂಗಭೇದ ಸಾಯುವವರೆಗೂ ಬಾರಿಸುವೆವು ತಮಟೆ. ಪಾಂಡಿಯನ್ ಮೇಲಾಣೆ, ಅಂಬೇಡ್ಕರ್ ಮೇಲಾಣೆ, ಸಾವಿತ್ರಿ ಬಾಪು
विजय प्राप्त की पेशवाओं के ऊपर उनको अभिवादन करने का ये दिवस जो है पूरे देश में मनाया जाता है। आप सभी को इस शौर्य दिवस की शुभकामनाएं। साथियों, डॉक्टर बाबा साहब अम्बेडकर 1 जनवरी 1927 को महाचौदा तालाब के सत्याग्रह के पहले अपने साथियों के साथ जाते हैं और उन शौर्यवीरों को अभिवादन करते हैं। बाबा साहब के भी दिलो दिमाग में वही बात है, समता, स्वतंत्रता, बंधुता, न्याय की। और हम ये भी देखते हैं 1920 मार्च 1927 को डॉक्टर बाबा साहब अम्बेडकर महाचौदा तालाब का सत्याग्रह करते हैं और उस वक्त को फ्रेंच रिवॉल्यूशन की याद दिलाते हैं। और ये याद दिलाते हैं समता, स्वतंत्रता, बंधुता और न्याय की। वे कहते हैं इस देश में जब तक असमानता है, बंधुता नहीं है, स्वतंत्रता नहीं है, उन मूल्यों के लिए हम लड़ते रहेंगे। और बाबा साहब अपनी ताउम्र अपनी लड़ाई लड़ते रहते हैं। साथियों, 19 नवंबर 1865 में अब्राहम लिंकन ने काले और गोरों के बीच में जो भेदभाव था, जो डिस्क्रिमिनेशन होता था काले लोगों का, उसके खिलाफ में एक जंग लड़ी थी। और उन्होंने गेटिसबर्ग का उनका जो स्पीच है वो प्रसिद्ध है। वो भी लड़ाई जो थी वो समता, स्वतंत्रता, बंधुता और न्याय की लड़ी गई थी। उसके बाद हम ये देख ಈಗ ತಾನೇ ಭಾಳ ಚೆನ್ನಾದ ಮಾತುಗಳನ್ನು ಹೇಳಿದ್ದಾರೆ. ಯಾರು ಇತಿಹಾಸವನ್ನು ಮರೆಯುತ್ತಾರೋ, ಚರಿತ್ರೆಯನ್ನು ಮರೆಯುತ್ತಾರೋ, ಅವರಿಂದ ಹೊಸ ಇತಿಹಾಸವನ್ನು ಸೃಷ್ಟಿಸುವುದಕ್ಕೆ ಸಾಧ್ಯವಿಲ್ಲ ಅನ್ನೋ ಮಾತನ್ನು ಮನಗಂಡಿದ್ದೇವೆ ನಾವು. ಕೋರೆಗಾಂವಲ್ಲಿ ಏನು ಇಂಥ ಒಂದು ದೊಡ್ಡ ಮೇರು ಮೂರ್ತಿದೆ ನಮ್ಮದು ಶೌರ್ಯಕ್ಕೆ ಅನ್ನೋದನ್ನು ಬಾಬಾ ಸಾಹೇಬರು ಗೋಪಾಲ್ ಅವರು ಹೇಳಿದಾಗೆ ಇಂಗ್ಲೆಂಡಲ್ಲಿರುವಾಗ ಬ್ರಿಟಿಷ್ ಕ್ರಾನಿಕಲ್ಗಳಲ್ಲಿ ಮುಗಿದು ಹೋಗಿದ್ದಂಥ, ಮುಚ್ಚಿ ಹೋಗಿದ್ದಂಥ ಈ ಪುಟವನ್ನು ಅವರು ಪ್ರತ್ಯಕ್ಷವಾಗಿ ಹೊರಗಡೆ ತಗೊಂಬರ್ತಾರೆ. ತಂದಾದ ಮೇಲೆ ಅದಕ್ಕೊಂದು ನಡೆಯಬೇಕಲ್ಲ, ಅಲ್ಲಿ ನಾವು ಅವರಿಂದ ಕಲಿಬೇಕಾಗಿರೋದು ಕನ್ಸಿಸ್ಟೆನ್ಸಿ. ಅವರೆಲ್ಲೇ ಇದ್ದರೂ ಕೂಡ ಜನವರಿ 1ನೇ ತಾರೀಕು ಅದೆಷ್ಟೇ ಕಷ್ಟಗಳಿದ್ರು ಕೂಡ ಅವರಲ್ಲಿ ಹೋಗ್ತಿದ್ರು. ಆ ಗುರುತಿನ ಜೊತೆಗೆ ನಮ್ಮ ಸ್ನೇಹಿತರ ಜೊತೆಗೆ ಅದು ಗುರುತು ಮಾಡ್ತಾ ಹೋದ್ರು. ಇವತ್ತಲ್ಲಿ ಆಗಲೇ ಹೇಳ್ತಾ ಇದ್ರೆ 2 ಕಿಲೋಮೀಟರ್ ಬಿಸಿಲಿನಲ್ಲಿ ನೀವು ನಡೆದಿದ್ದೀರಿ ಅಂತ ಗೋಪಾಲಣ್ಣ ಅವರು ಹೇಳಿದರು. ಆ ಸೈನಿಕರು 25 ಕಿಲೋಮೀಟರ್ ನಡೆದರು ಪೂನಾದಿಂದ ಕೋರೆಗಾಂವ್. ನಾನು ಅಂತ ಒಂದು ಕೋರೆಗಾಂವ್ ಭೇಟಿಯಲ್ಲಿ 14 ಕಿಲೋಮೀಟರ್ ನಡೆದೆ ನಾನು ಅಲ್ಲಿಗೆ. ಭಾಳ ಸಂತೋಷ ಆಯಿತು ನನಗೆ. ಯಾಕೆಂತಂದರೆ ಆ ಧೂಳು ನಡೆಯೋಕ್ಕಾಗ್ತಿರ್ಲಿಲ್ಲ ಆ ಜನ. ಅವರು ಜ್ಯೋತಿಬಾ ಫುಲೆ ಮತ್ತು ಬಾಬಾ ಸಾಹೇಬ್, ರಮಾಬಾಯಿ ಅಂಬೇಡ್ಕರ್, ಬಾಬಾ ಎಲ್ಲರ ದೊಡ್ಡ ದೊಡ್ಡ ತೈಲ ಚಿತ್ರಗಳನ್ನು ಒಂದು ಹೆಗಲ ಮೇಲೆ ಇಟ್ಕೊಂಡು ಇನ್ನೊಂದು ಹೆಗಲ ಮೇಲೆ ಮಕ್ಕಳನ್ನ ಇಟ್ಕೊಂಡು ನಡೀತಾ ಇದ್ರು. ಅವಾಗನ್ನಿಸ್ತು ನನಗೆ ಭಾರತ ದೇಶದಲ್ಲಿ ನಿಜವಾದಂಥ ಏನಾದರೂ ಸಾಧಿಸುವಂಥ ಶಕ್ತಿ ಮಹಾ ಸೈನಿಕರ ಶೌರ್ಯಕ್ಕೆ ಗೋಪಾಲಣ್ಣವರು ಹೇಳಿದ್ರಲ್ಲ, ಕೊಡವರಲ್ಲ ಇವರು ಅಂತ. ಆ ರೀತಿಯ ಒಂದು ಇದು ಬರಬೇಕು ಅಂತಂದರೆ ಇಂಥ ಜನರಿಂದ ಮಾತ್ರ ಬಾಬಾ ಸಾಹೇಬರನ್ನು ಸರಿಯಾಗಿ ಒಳಗೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ ಅಂತ ನಾನು ಮನವರಿಕೆ ಆಯಿತು. ಹೇಳಿದ್ರು ಯೋಗೀಶ್ವರ ಅವರು, ಎಂಥವರನ್ನು ಜವಾಬ್ದಾರಿಯುತವಾಗಿ ನಾವು ಅಂಬೇಡ್ಕರ್ ನಂತರದ ಆ ಚಿಂತನಾ ದಾರಿಯನ್ನು ಹೊತ್ಕೊಂಡು ಹೋಗುವಂಥ ಪೀಳಿಗೆಯನ್ನು ಸೃಷ್ಟಿಸಬೇಕಿತ್ತಲ್ಲ, ಅದರಲ್ಲಿ ನಮಗಿನ್ನೂ 4ನೆಯ ಸೊಸೆ ಸಿಕ್ಕಿಲ್ಲ. 3 ಸೊಸೆಯರು ಕಾಣಿಸಿದ್ದಾರೆ ನಮಗೆ ಭಾರತ ಚರಿತ್ರೆಯಲ್ಲಿ, ಚೆನ್ನಾಗಿ ಅನುಭವ ಇದೆ. ಆದ್ದರಿಂದ ಈ ಕಾಲಕ್ಕೆ ಬಾಬಾ ಸಾಹೇಬರನ್ನು ಓದೋದು ಹೇಗೆ, ಅರ್ಥ ಮಾಡ್ಕೊಳ್ಳೋದು ಹೇಗೆ, ನಡೆಸೋದು ಹೇಗೆ, ಈ 3 ಭಾಳ ಮುಖ್ಯ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಆ ಕಾರಣಕ್ಕಾಗಿ ಮಕ್ಕಳಿಗೆ ಎ ಫಾರ್ ಅಂಬೇಡ್ಕರ್ ಅಂತ ಒಂದು ಹೊಸ ರೀತಿಯ ನಡೆಯನ್ನು ನಾನು ಆರಂಭ ಮಾಡಿದ್ದೀನಿ. ಅದಕ್ಕೋಸ್ಕರ ಯಾರಾದರೂ ಮಕ್ಕಳನ್ನು ಕಳಿಸ್ಕೊಟ್ರೆ ಒಂದು ದಿನದಲ್ಲಿ ಬಾಬಾ ಸಾಹೇಬರನ್ನು ಒಳಗೊಳ್ಳೋದು ಹೇಗೆ, ಜನನಾಯಕ ಜೈ ಭೀಮ ಅಮರಗೊಳಿಸು
राजा सम्राट अशोक, दुनिया हमारे महामानव को बोधिसत्व कहते हैं, लेकिन हम उनको बुद्ध कहेंगे। ये आधुनिक बुद्ध परम पूज्य डॉक्टर बाबा साहब अम्बेडकर, माता रमाई, भद्रकाली यशोधरा, इन सभी प्रेरणाओं को मैं नतमस्तक होता हूँ। और आज के इस विजय दिवस पर, जो विजय दिवस नहीं है हमारे लिए प्रेरणा है, ये हमारे लिए प्रेरणा है। तो उस प्रेरणा की सबको मैं शुभेच्छा देता हूँ और वो प्रेरणा दिवस का अभिनंदन करता हूँ कि सभी कर्नाटक वासियों के, बाबा साहब के, अम्बेडकर राइट्स लोगों की। और यहाँ डाइस पर आदरणीय बड़े अच्छी बात करके चले गए हमारे राष्ट्रीय संगठक समता सैनिक दल के मार्शल सुनील साकेत पुत्र सर, मार्शल दीपक वाघमारे सर, मार्शल संबोधी सर। इससे पहले हमारे पास आदरणीय गोपाल सर और आदरणीय योगेश मास्टर सर और आदरणीय रामैया सर। मुझे तो रामैया सर की बात तो पसंद आई, बहुत ज़्यादा समझ में नहीं आया, शायद वो बड़े साहित्यिक है। लेकिन गोपाल सर की बात और मैं योगेश सर की बात में थोड़ा समझ सकता हूँ, क्योंकि मेघालय एजुकेशन के बारे में बहुत सारे हमारे गोपाल सर ने, योगेश सर ने बहुत बड़ी बात अच्छी की, जो ईगल के बारे में जो पूछा है, तो हम ईगल होना चाहते हैं या बड़े हार्ट होना, जो भी है, हम क्या होना चाहते हैं। मैं उससे पहले थोड़ी आपके सामने बात रखूँगा, थोड़ी में, क्योंकि आप मुझे तो कन्नड़ा नहीं आती, लेकिन बड़ी इम्पोर्टेंस है वो। पता है, हर पीढ़ी को सैक्रिफाइस करना पड़ता है। जो भी पीढ़ी आएगी, यही सत्य कभी पराभूत नहीं होता, सत्य कभी पराभूत नहीं होता। वो एक्टिंग से उसको धुंधला किया जाता है। और जो हमारा प्रतिद्वंद्व है, वो जो ह्यूमैनिटी का, मानवता का जो प्रतिद्वंदी है, वो ईमानदारी से काम करता है। लेकिन हम जो सत्य को समझने वाले जो लोग हैं, हम एक्टिंग ज़्यादा करते हैं। न तावता धम्मधरो यावता बहुभाषती। वो एक्टिंग से हम सच्चाई तक नहीं पहुंच सकते। वो एक्टिंग को बाजी न करके सच्चाई में प्रैक्टिकल, अगर हम प्रैक्टिकल में हम सोचेंगे, प्रैक्टिकल करेंगे तो ही हमें पता लगता है। तो इसीलिए भीमा कोरेगांव के विजय वो गर्भ में, भीमा कोरेगांव के गर्भ में हमारा अस्तित्व छुपा हुआ है। अगर भीमा कोरेगांव, सिद्धनाथ को अगर हम नहीं समझेंगे, वो महार बटालियन को अगर हम नहीं समझेंगे, तो हम कभी सत्य की ओर बढ़ नहीं सकते। उस गर्भ को समझना है, क्योंकि अभी गोपाल सर ने कहा कि अगर वो युद्ध नहीं होता तो बाबा साहब नहीं होते, युद्ध नहीं होता तो महात्मा फुले नहीं होते, युद्ध नहीं होता तो हम भी नहीं होते। इसीलिए वो बात को सीरियस समझना है। हम यहाँ इंटरटेनमेंट करने के लिए आए हैं, तो मैं जो हमारे जो नेतृत्व करने वाले लोगों की, बाकी के लोगों के लिए, जो समाज का जो नेतृत्व करते हैं, उनके लिए मैं बता रहा हूँ। मैं पता है 1949 में दो चीज हुई थे, दो घटना घटी। Responsibility as a administrator, I hope up to the certain mark I have done that. Abhim Salam to SSD. ಈ ಭೀಮಾ ಕೊರೆಗಾಂವ್ ಜಿಗ್ರಿಂದಲ್ಲಿ ಮಾಡಬೇಕು ಅಂತ ಹಿರಿಯ ನಾಯಕರಿಂದ ಅಪ್ಪಣೆ ತಗೊಂಡು ಸುಮಾರು 10-12 ಮಾತುಕತೆ ಶಿಬಿರಗಳ ಪೂರ್ವಭಾವಿ ಸಭೆ ಮಾಡಿ ಇವತ್ತು ಕಾರ್ಯಕ್ರಮವನ್ನು ಈ ಮಟ್ಟಕ್ಕೆ ತಂದಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಹಿರಿಯರ ಅಪ್ಪಣೆಯಂತೆ ಈ ಕಾರ್ಯಕ್ರಮ ಪ್ರತಿಯೊಂದು ಕೂಡ ನಡೆದಿದ್ದು, ಈ ಕಾರ್ಯಕ್ರಮಕ್ಕೆ ಹಿರಿಯ ನಾಯಕರಾಗಿ ನಮ್ಮ ಗೋಪಾಲಣ್ಣ ಇದ್ದಾರೆ. ಗೋಪಾಲ್ಜಿ ಅವರಿಗೆ ವೇದಿಕೆ ಪರವಾಗಿ ಧನ್ಯವಾದ. ಕಡೆಯ ಜನರಿಂದ ಕಠೋರ ಕಾಲಕ್ಕೆ ರಣರಂಗದ ಭವಸತೋರಿ ರಕ್ತದ ಗುಜುವಾತು ಮಾಡಿ
ಸಲಾಂ ಸಮರ ಸಿಂಹಗಳೇ ಜಯ ಜಯ ಹೇ ಸ್ವಾಭಿಮಾನಿಗಳೇ ಲಾಲ್ ಸಲಾಂ ಸಮರ ಸಿಂಹಗಳೇ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಸನಾತನ ಸೈತಾನರು ಪರಮನೀಚ ಪೇಶ್ವೆಗಳು ಆ ವಂಶದ ಅಹಂಕಾರಿ ಎರಡನೇ ಬಾಜಿರಾಯ ಮಹಾವೀರ ಸೈನಿಕರ ರಣಗರ್ಜನೆಗೆ ಎದರಿ ಬೇಡಿಯಂತ ಯುದ್ಧ ಭೂಮಿಯಿಂದ ಓಡಿ ಹೋದ ದಿನ ಜಯ ಜಯ ಹೇ ಸ್ವಾಭಿಮಾನಿಗಳೇ ಜಯ ಜಯ ಹೇ ಸ್ವಾಭಿಮಾನಿಗಳೇ ಸಲಾಂ ಸಮರ ಸಿಂಹಗಳೇ ಅನುಯಾಯಿಗಳು ತುಂಬ ಕಡಿಮೆ ಇದೆ. ಕೂಡ ಕಾರ್ಯಕ್ರಮಕ್ಕೆ ಬಂದು ಕೋಟಿಗಟ್ಟಲೆ ಅಭಿಮಾನಿಗಳಿದ್ದಾರೆ, ಆದರೆ ಅನುಯಾಯಿಗಳಿಲ್ಲ. ಹಂಗಾಗಿ ಈ ಕೋರೆಗಾಂವ್ ಇತಿಹಾಸವನ್ನು ಕೂಡ ಮೇಜರ್ ಸುನಲ್ ಸಾರಿಪುತ್ತ ರಿಕ್ವೆಸ್ಟ್ ಟು ಒಂದು ಶೈಕ್ಷಣಿಕ ಕಾರ್ಯಕ್ರಮ ಆಗಬೇಕು. ಎಲ್ಲೋ ಒಂದು ಫೋಟೋ ಇಡೋದು, ದೀಪಕ್ ವಾಗ್ಮರೆ ಕಾರ್ಯಕ್ರಮ ಸೌತ್ ಮಾಡೋದು ಇಂಡಿಯಾ ಆಗಬಾರ್ದು. ಆರ್ಗನೈಸರ್ ಮಿಸ್ಟರ್ ಮನೆಯಲ್ಲೂ ಅಡ್ವೊಕೇಟ್ ಮನೆಯಲ್ಲೂ ಸಂಘಟಕ ಕೋರೆಗಾಂವ್ ಶೌರ್ಯದ ಬಗ್ಗೆ ಹೇಳಬೇಕು. ಇದು ಪ್ರಪಂಚದಲ್ಲೇ ಬಹಳ ಅತ್ಯುತ್ತಮವಾದ ಯುದ್ಧ. ಅದು ಮೇಜರ್ ಸುನಿಲ್ ಸಾರಪುತ್ತ ಏನು ಇತಿಹಾಸ ದಾಖಲಾಗಿರ್ತಕ್ಕಂಥ ಯುದ್ಧ. 500 ಜನ ಎಲ್ಲೂ 30,000 ಜನ ಸೋರ್ಸೋಕ್ಕೆ ಸಾಧ್ಯ ಇಲ್ಲ. ಆತ್ಮೀಯವಾದ ಸ್ವಾಗತ. ಆದರೆ ಅವರಲ್ಲಿದ್ದಂಥ ಆಕ್ರೋಶ, ಅನ್ಯಾಯದ ವಿರುದ್ಧ ಸಮತೆ ಪರವಾಗಿದ್ದಂಥ ಆ ಆಕ್ರೋಶ ಅವರನ್ನು ಈ ಯುದ್ಧದಲ್ಲಿ ಗೆಲ್ಲುವಂತೆ ಮಾಡಿದೆ. ಈ ಜನತೆ ಕೂಡ ಈ ಇತಿಹಾಸವನ್ನು ತಿಳ್ಕೊಂಡು ಮತ್ತೊಮ್ಮೆ ಇತಿಹಾಸವನ್ನು ನಿರ್ಮಾಣ ಮಾಡೋ ಕಡೆ ಏನು ಅಸ್ಪೃಶ್ಯತೆಯಿಂದ ಬಳಲುತ್ತಿದ್ದ 1800 ಕಾಲದಲ್ಲಿ ಏನು ಅಸ್ಪೃಶ್ಯತೆಯಿಂದ ಬಳಲ್ತಿದ್ವಿ, ಅದಕ್ಕೋಸ್ಕರ ಮಹಾನ್ ಯುದ್ಧ ಮಾಡೋಂತಾಯಿತು. 1817ರಲ್ಲಿ ಸಿದ್ಧನಾಕ ಅನ್ನೋ ಒಂದು ಟೀಮು ತುಂಬ ದೊಡ್ಡ ಮಟ್ಟಕ್ಕೆ ಯುದ್ಧ ಮಾಡಿ 28ರಿಂದ 30,000 ಪೇಶ್ವೆಗಳನ್ನು ಸೋಲಿಸಿ ಕೊಟ್ಟಂಥ ಸ್ವತಂತ್ರನೇ ಇವತ್ತು ನಾವಿಲ್ಲಿ ನಿಂತಿದ್ದೀವಿ. ತದನಂತರ ಆ್ಯಕ್ಚುಲಿ ಮಹಾನ್ ವ್ಯಕ್ತಿಗಳು, ಸುಮಾರು ಮಹಾನ್ ವ್ಯಕ್ತಿಗಳು, ಸಾವಿತ್ರಿ ಬಾಪುಲೆ ಇರ್ಬೋದು, ಜ್ಯೋತಿ ಬಾಪುಲೆ ಇರ್ಬೋದು, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇರ್ಬೋದು, ಪೆರಿಯಾರ್ ಇರ್ಬೋದು, ತದನಂತರ ಬಂದಿದ್ದಾರೆ. 1817ರಲ್ಲಿ ಮಾಡಿದಂಥ ಯುದ್ಧದ ನಂತರ ಸುಮಾರು ಜನ ಬಂದಿದ್ದಾರೆ ಮಹಾನ್ ವ್ಯಕ್ತಿಗಳು. ಆ್ಯಕ್ಚುಲಿ ಅದಕ್ಕೆ ಮೂಲ ಕಾರಣ ಸಿದ್ಧನಾಕ ಮತ್ತು ಅವರ ತಂಡ. ಇವರು ಕೊಟ್ಟ ಸ್ವತಂತ್ರನೇ ಇವತ್ತು ಎಲ್ಲರೂ ಇಲ್ಲಿ ನಿಂತಿದ್ದೀವಿ. ಎಲ್ಲರಿಗೂ ಆ್ಯಕ್ಚುಲಿ ಇವತ್ತಿನ ದಿನ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಶುಭಾಶಯಗಳು ಹೇಳ್ತೀನಿ ಮೊದಲಿಗೆ. ಯಾಕಂದರೆ ಆ ಯುದ್ಧದ ಒಂದು ಜಯ 1818ರ ಬೆಳಗಿನ ಜಾವ ಸಿಕ್ಕಿದೆ. ಇದು ಇವತ್ತಿಗೆ 207 ವರ್ಷಗಳಾಗಿದೆ. ಹಾಗಾಗಿ ಈ 207ನೇ ವರ್ಷದ್ದು 9 ವರ್ಷಗಳಿಂದ ಆ್ಯಕ್ಚುಲಿ ನಾವು 2006ರಿಂದ ಕರ್ನಾಟಕದಲ್ಲಿ ಮಾಡ್ತಾಯಿದ್ದೀವಿ. ಸುಮಾರು ಭಾಗಗಳಲ್ಲಿ ಮಾಡಿ ಈ ಸತಿ ಜಿಗಣಿ ಹೋಬಳಿಯಲ್ಲಿ ಮಾಡಬೇಕು ಅಂತ ಜಿಗಣಿ ಹೋಬಳಿಯಲ್ಲಿ ಮಾಡಿದ್ವಿ. ಜಿಗಣಿ ಹೋಬಳಿಯಲ್ಲಿ ಸುತ್ತಮುತ್ತಲಿನ ಎಲ್ಲ ಸುಮಾರು ಒಂದು 2-3 ತಾಲೂಕುಗಳಿಂದ ಎಲ್ಲ ನಾಯಕರುಗಳು ಬಂದಿದ್ದರು, ಎಲ್ಲ ವಾಲಂಟಿಯರ್ಸ್ ಬಂದಿದ್ದರು, ಮತ್ತು ಎಲ್ಲ ಏನು SSD ಟೀಮ್ ಬಂದಿತ್ತು, SSD ಚೀಫ್ಸ್ ಬಂದಿದ್ದರು. ಒಂದು 7 ದಿವಸಗಳ ಕಾಲ ಪಬ್ಬಜ್ಜ ಇದು ಮಾಡಿದ್ವಿ. ಪಬ್ಬಜ್ಜದಿಂದ ಅಂದರೆ ಬೌದ್ಧಿ ಇದು ಮಾಡಿದ್ವಿ, ಕ್ಯಾಂಪ್ ಮಾಡಿದ್ವಿ. ಅದಾದಮೇಲೆ ಪಥಸಂಚಲನ ಒಂದು ಕ್ಯಾಂಪ್ ಮಾಡಿದ್ವಿ 5 ದಿವಸಗಳ ಕಾಲ. ಎಲ್ಲದಕ್ಕೂ ನಮ್ಮ ಜಿಗಣಿ ಸುತ್ತಮುತ್ತಲಿನ ಹಾಗೂ ಒಂದು 2-3 ತಾಲೂಕಿನ ಎಲ್ಲ ಹಿರಿಯರು ಕಿರಿಯರು ಬಂದು ಸ್ಪಂದಿಸಿದ್ದಾರೆ, ಸಹಾಯ ಮಾಡಿದ್ದಾರೆ. ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲ ಸಹಾಯ ಮಾಡಿದ್ದಾರೆ. ಮಗದೊಮ್ಮೆ ಎಲ್ಲರಿಗೂ ಎಲ್ಲ SC ST OBC ಮೈನಾರಿಟೀಸ್ ಎಲ್ಲರಿಗೂ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಶುಭಾಶಯಗಳು ಹೇಳ್ತಾ, ಬಂಧುಗಳೇ, ಇವತ್ತು ಜಿಗಣಿಯಲ್ಲಿ ಸುದಿನ ಭೀಮಾ ಕೋರೆಗಾಂವ್ ವಿಜಯೋತ್ಸವದ 207ನೇ ದಿನವನ್ನು ಅತಿ ವಿಜೃಂಭಣೆಯಿಂದ ಇವತ್ತು ಆಚರಿಸಿದ್ದೇವೆ. 5,000ಕ್ಕಿಂತ ಹೆಚ್ಚು ಜನ ಭೀಮಾ ಕೋರೆಗಾಂವ್ನ ಯೋಧರು, ಮಾರ್ಷಲ್ಸು ಜಿಗಣಿಯ ವೈಟ್ ಪರ್ಲ್ ಕಲ್ಯಾಣ ಮಂಟಪದಿಂದ ಅಸೆಂಬಲ್ ಹಂಗೆ ಮಾರ್ಚ್ ಫಾಸ್ಟ್ ಮೂಲಕ ಬುದ್ಧ ಗೀತೆಗಳೊಡನೆ
ಜೈ ಭೀಮ್ ಘೋಷಣೆಗಳು ಕೂಗುತ್ತಾ ಮಾರ್ಷಲ್ ಆರ್ಟ್ಸ್ ಏನಿದೆ ಕೋಲು ವರಸೆ ಅದನ್ನೆಲ್ಲನೂ ಪ್ರದರ್ಶನ ಮಾಡುತ್ತಾ APC ಸರ್ಕಲ್ ತಲುಪಿ APC ಸರ್ಕಲಲ್ಲಿ ಸ್ಥಾಪಿಸಿರುವಂಥ ಕೋರೆಗಾಂವ್ ಧ್ವಜಸ್ತಂಭಕ್ಕೆ ಧ್ವಜಸ್ತಂಭ ಮಾಡಿ ಪುಷ್ಪಾರ್ಚನೆ ಮಾಡಿ ನಂತರ ವೇದಿಕೆ ಕಾರ್ಯಕ್ರಮ ಶುರುವಾಗಿದೆ. ವೇದಿಕೆಯಲ್ಲಿ ಹಲವಾರು ಹಿರಿಯ ಮುಖಂಡರು ನಾಯಕರು ಬಂದು ಬಾಬಾ ಸಾಹೇಬರ ಮತ್ತು ಕೋರೆಗಾಂವ್ ವಿಜಯೋತ್ಸವದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಈ SSD ಸೌತ್ ಇಂಡಿಯಾ ಅಂದರೆ ಸಮತಾ ಸೈನಿಕ ದಳ ಏನು 1924ರಲ್ಲಿ ಬಾಬಾ ಸಾಹೇಬರ ಇಂದ ಸ್ಥಾಪಿಸಲ್ಪಟ್ಟಿತ್ತು. ಏನು 800 ಜನ ಮಹಾರ್ ಸೈನಿಕರು 25,000 ಪೇಶ್ವೆಗಳನ್ನು ಸೋಲಿಸಿ ಮಹಾರ್ ಪ್ರಾಂತ್ಯವನ್ನು ರಾತ್ರೋರಾತ್ರಿ ವಶಪಡಿಸಿಕೊಂಡರು. ಆ ಯುದ್ಧದಲ್ಲಿ ಮಡಿದವರ ನೆನಪಿಗೋಸ್ಕರ ಇವತ್ತು ಶೌರ್ಯ ದಿವಸವಾಗಿ ನಾವು ಆಚರಿಸ್ತಾ ಇದ್ದೇವೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿಗೆ 50%ಕ್ಕೂ ಹೆಚ್ಚು ಶಾಲಾ ಮಕ್ಕಳಿದ್ದರು. ಶಾಲಾ ಮಕ್ಕಳಲ್ಲಿ ಅಂಬೇಡ್ಕರ್ ಬಗ್ಗೆ ಆಗಲಿ, ಸಂವಿಧಾನದ ಬಗ್ಗೆ ಆಗಲಿ, ಕೋರೆಗಾಂವ್ ಬಗ್ಗೆ ಆಗಲಿ ಒಂದೊಳ್ಳೆಯ ಅಭಿಪ್ರಾಯವನ್ನು ಮೂಡಿಸುವುದು ನಮ್ಮ ಪ್ರಯತ್ನವಾಗಿದ್ದು, ಕಾರ್ಯಕ್ರಮಕ್ಕೆ ಆಗಮಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳ್ತಾ ಜೈ ಭೀಮ್. ಜಿಗಣಿಯಲ್ಲಿ ಕೋರೆಗಾಂವ್ ಯುದ್ಧದ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳು ಭಾಳ ಶಿಸ್ತಾಗಿ ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ಆಮೇಲೆ ಮಾರಲ್ಸ್ ಅಂದರೆ ಸಮತಾ ಸೈನಿಕ ದಳದ ಹುಡುಗರು ಮತ್ತು ಹಿರಿಯರು ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಶಿಸ್ತಾಗಿ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ವಿಶೇಷವಾಗಿ ಈ ಯುದ್ಧ ನಡೆದಿಲ್ಲ ಅಂದರೆ ಈ ದೇಶದಲ್ಲಿ ಬದಲಾವಣೆ ಆಗ್ತಾ ಇರಲಿಲ್ಲ, ನಾಗರಿಕತೆ ಬರ್ತಾರಿಲ್ಲ. ಆಮೇಲೆ ಏನು ಲಾರ್ಡ್ ಮೆಕಾಲೆ ಅವರು ಸ್ಕೂಲ್ ತೆಗೆದ ಸ್ಕೂಲಲ್ಲಿ ಮಹಾತ್ಮ ಜ್ಯೋತಿಬಾ ಫುಲೆ ಅವರು ಓದಿ ಈ ದೇಶಕ್ಕೆ ಮೊಟ್ಟ ಮೊದಲಿಗೆ ಅಸ್ಪೃಶ್ಯರಿಗೆ 1848ರಲ್ಲಿ ಶಾಲೆ ತೆಗೆಯೋದ್ರ ಮುಖಾಂತರ 1852ರಲ್ಲಿ ಸಾವಿತ್ರಿಬಾಯಿ ಫುಲೆ ಅವರ ಮುಖಾಂತರ ಹೆಣ್ಣು ಮಕ್ಕಳಿಗೆ ಶಾಲೆಯನ್ನು ತೆಗೆದು ಈ ದೇಶ ಇವತ್ತು ಅಂದವಾಗಿ ಕಾಣ್ತಾ ಇದೆ ಅಂದರೆ ಈ ಮಹಾ ಯುದ್ಧವೇ ಕಾರಣ. ಈ ಯುದ್ಧವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬದುಕಿರೋ ಕಾಲದಲ್ಲಿ 1927 ಆ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅಂದಿನಿಂದ ಅವರು ಸಾಯೋವರೆಗೂ ಎಲ್ಲೇ ಇದ್ರೂ ಕೂಡ ಬಂದು ಅವರು 22 ಜನ ಸತ್ತಿರೋಂಥ ವೀರರಿಗೆ ನಮನ ಸಲ್ಲಿಸ್ತಾ ಇದ್ರು. ಈ ನಮನದ ಕಾರ್ಯಕ್ರಮವನ್ನು ಜಿಗಣಿಯಲ್ಲಿ ಭಾಳ ಯಶಸ್ವಿಯಾಗಿ ನಡೆದಿದ್ದಾರೆ, ಭಾಳ ಶಿಸ್ತಾಗಿ ನಡೆದಿದೆ. ಅದಕ್ಕಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಭಾಗವಹಿಸಿ ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಧ್ಯಮಕ್ಕೆ 4ನೇ ಸ್ಥಾನವನ್ನು ಕೊಟ್ಟಿದ್ದಾರೆ. ಆ 4ನೇ ಸ್ಥಾನವನ್ನು ಕೂಡ ಇವತ್ತು ಅದನ್ನು ಕೂಡ ಸರಿಯಾಗಿ ಬಳಕೆ ಆಗ್ತಿದೆ. ಇವತ್ತು ಮಾಧ್ಯಮದಲ್ಲಿ ಅತಿ ಹೆಚ್ಚು ತಾಲೂಕಲ್ಲಿ ಅದು ಒಬ್ಬರೇ ಆಸ್ತಿ ಆಗಿತ್ತು. ಇವತ್ತು ಬಹುಜನರ ಆಸ್ತಿಯಾಗಿ ಮೆರೀತಾ ಇದೆ ಮಾಧ್ಯಮ. ಅದಕ್ಕೆ ನನ್ನ ಧನ್ಯವಾದ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿರ್ತಕ್ಕಂಥ ಜನ್ಮಸ್ಥಳವನ್ನು ಜನ್ಮಭೂಮಿ ಅಂತ ಕರಿತೀವಿ. ಅವರು ದೀಕ್ಷೆ ಪಡ್ಕೊಂಡಿರ್ತಕ್ಕಂಥ ಜಾಗ ನಾಗ್ಪುರ್ ಜಾಗವನ್ನು ದೀಕ್ಷಾ ಭೂಮಿ ಅಂತ ಕರಿತೀವಿ. ಅದೇ ರೀತಿ ಅವರು 1956ರಲ್ಲಿ ಪರಿನಿಬ್ಬಾಣ ಆದಂಥ ಏನು ಆ ಜಾಗ ಇದೆ ಮುಂಬೈನಲ್ಲಿರ್ತಕ್ಕಂಥ ಚೈತ್ಯ ಭೂಮಿ ಅಂತ ಕರಿತೀವಿ. ಇದೇ ಜನವರಿ 1ನೇ ತಾರೀಕು 500 ಜನ ಮಹಾರ್ ವೀರರು 28,000ದಿಂದ 30,000 ಪೇಶ್ವೆ ಸೈನಿಕರನ್ನು ಸ್ವಾಭಿಮಾನಕ್ಕಾಗಿ, ಶಿಕ್ಷಣಕ್ಕಾಗಿ ಮತ್ತು ಹಕ್ಕುಗಳಿಗಾಗಿ, ಸಮಾನತೆಗಾಗಿ ನಡೆಸಂಥ ಈ ಒಂದು ಮಹಾನ್ ಹೋರಾಟ ಯುದ್ಧವನ್ನು ನಾವು ಶೌರ್ಯ ದಿವಸ ಅಂತ ಇವತ್ತಿನ ದಿನ ಜಿಗಣಿಯಲ್ಲಿ ಆಯೋಜನೆ ಮಾಡಿ 7 ದಿನಗಳ ಪಬ್ಬಜ್ಜ ಅಂದರೆ ಟೆಂಪರರಿ ಮಾಂಕಾಗಿ ಭಗವಾನ್ ಬುದ್ಧರ ಬಿಕ್ಕುಗಳ ರೀತಿಯಲ್ಲೇ ಇಲ್ಲಿದ್ದಂಥ ಆಸಕ್ತರಿಗೆ ನಾವು ಒಂದು ಶಿಬಿರವನ್ನು ಏರ್ಪಡಿಸಿದ್ದೀವಿ. 3 ದಿನ ಮಾರ್ಷಲ್ ಕ್ಯಾಂಪನ್ನು ಏರ್ಪಡಿಸಿದ್ದೀವಿ. ಆ ಮಾರ್ಷಲ್ ಕ್ಯಾಂಪಲ್ಲಿ ಯುವಕರಿಗೆ ಈ ಒಂದು ವ್ಯಸನಗಳಿಂದ ಮುಕ್ತಿ ಮಾಡ್ತಕ್ಕಂಥದ್ದು, ವ್ಯಕ್ತಿತ್ವ ವಿಕಾಸನ ಮಾಡ್ತಕ್ಕಂಥದ್ದು, ಶಿಕ್ಷಣದ ಬಗ್ಗೆ ಅವರಿಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದು ಮತ್ತು ಉತ್ತಮ ಚಾರಿತ್ರ್ಯವನ್ನು ರೂಪಿಸ್ಕೊಳ್ಳೋದಕ್ಕೆ ಅವರಿಗೆ ತಯಾರಿಯನ್ನು ಕೊಟ್ಟು ಇವತ್ತು ಪಥಸಂಚಲನ ಸಾವಿರಾರು ವಿದ್ಯಾರ್ಥಿಗಳ ಜೊತೆ ಮಾರ್ಷಲ್ಗಳ ಜೊತೆ ಸುಮಾರು 2-3 ಕಿಲೋಮೀಟರ್ ಪಥಸಂಚಲನ ಮಾಡಿ ಇದೇ ವೇದಿಕೆಯ ಮುಂಭಾಗ ಇರ್ತಕ್ಕಂಥ ಭೀಮಾ ಕೋರೆಗಾಂವ್ ವಿಜಯೋತ್ಸವಕ್ಕೆ ಅತ್ಯಂತ ಶೌರ್ಯದಿಂದ, ಪ್ರೀತಿಯಿಂದ, ಸಾಹಸದಿಂದ ನಾವು ಧ್ವಜವಂದನೆಯನ್ನು ಸಲ್ಲಿಸಿ ಈ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಅನೇಕ ಮುಖಂಡರು ಮತ್ತು ಸಂಪನ್ಮೂಲ ವ್ಯಕ್ತಿಗಳು ಬಂದು ಮಕ್ಕಳಿಗೆ, ಯುವಕರಿಗೆ, ಮಾರ್ಷಲ್ಸ್ಗೆ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು, ಚರಿತ್ರೆಯನ್ನು ಬೋಧನೆ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದಿದ್ದಾವೆ. ಸೊ ಈ ನಿಟ್ಟಿನಲ್ಲಿ ನಾವು
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಚಿಂತನೆಗಳನ್ನು, ಆಲೋಚನೆಗಳನ್ನು, ಚಳುವಳಿಯನ್ನು ನಾವು ನಿರಂತರವಾಗಿ ತಗೊಂಡು ಮುಂದೆ ಬರ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಭೀಮಾ ಕೋರೆಗಾಂವ್, ಈಗ ಆನೇಕಲ್ ಭಾಗದಲ್ಲಿ, ಬೆಂಗಳೂರು ಭಾಗದಲ್ಲಿ ಜನವರಿ 1 ಅಂತ ಹೇಳಿದರೆ ಹೊಸ ವರ್ಷ ಅಲ್ಲ, ಅದು ಭೀಮಾ ಕೋರೆಗಾಂವ್ ವಿಜಯೋತ್ಸವ ಅಂತಕ್ಕಂಥ ನಿಟ್ಟಿನಲ್ಲಿ ಯುವಕರು, ಮುಖಂಡರು ಸಾಲುಗಟ್ಟಿ ನಿಂತಿದ್ದಾರೆ. ಅದು ಇನ್ನಷ್ಟು ಉತ್ತಮವಾಗಿ ಬೆಳೀಲಿ ಅಂತ ಹೇಳಿ ಈ ಮುಖಾಂತರ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೈ ಭೀಮ್. ಅಂತ ಇವತ್ತು ಜನವರಿ 1 ಕಾರ್ಯಕ್ರಮವನ್ನು, ಕೋರೆಗಾಂವ್ ವಿಜಯೋತ್ಸವವನ್ನು ಎಲ್ಲರೂ ಕೂಡ ದೇಶಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲ ಕೂಡ ದಲಿತ ಮತ್ತು ಸಂಘಟನೆಗಳ ಪರ ಇವತ್ತು ಈ ಕಾರ್ಯಕ್ರಮ ಜಿಗಣಿಯಲ್ಲಿ ಮಾಡಿದ್ದಾರೆ. ಇವತ್ತು ಎಲ್ಲರೂ ಕೂಡ ಅವರಿಗೆ ಶುಭಾಶಯಗಳನ್ನ ನೇರ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್. ವಿಶೇಷವಾಗಿ ನಾನು ಮೊದಲನೇದಾಗಿ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಜಿಗಣಿ APC ಸರ್ಕಲ್ನಲ್ಲಿ ಬಹಳ ಅರ್ಥಪೂರ್ಣವಾದಂಥ ಮತ್ತು ಇತಿಹಾಸದ ಒಂದು ದೃಷ್ಟಿಕೋನವನ್ನು ಎತ್ತಿ ಹಿಡಿಯುವಂಥ ನಿಟ್ಟಿನಲ್ಲಿ ಕೋರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮನ ಇವತ್ತು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಮತ್ತು ಎಲ್ಲ ಭೀಮ ಬಂಧುಗಳು ಸೇರಿ ಇಲ್ಲಿ ಆಯೋಜನೆ ಮಾಡಿದರು. ಏನಪ್ಪ ಕೋರೆಗಾಂವ್ ಬಗ್ಗೆ ಒಂದು 2 ಮಾತನ್ನ ಹೇಳ್ಬೇಕಂದ್ರೆ, 1818ರಲ್ಲಿ ಪೇಶ್ವೆ ಮಹಾರಾಜರ ವಿರುದ್ಧ ಮಹಾರ್ ಸೈನಿಕರು 500 ಜನ, 30,000 ಸೈನಿಕರ ವಿರುದ್ಧ 500 ಜನ ಮಹಾರ್ ಸೈನಿಕರು ಯುದ್ಧ ಮಾಡಿ ಗೆದ್ದಂತಹ ವಿಜಯ ದಿವಸವನ್ನ ಕೋರೆಗಾಂವ್ ವಿಜಯ ದಿವಸ ಅಂತ ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ. ಪ್ರತಿ ವರ್ಷ ದಲಿತ ಪರ ಸಂಘಟನೆಗಳು ಒಂದೊಂದು ಸರ್ಕಲ್ ಅಲ್ಲಿ ಮಾಡ್ಕೊಂಡ್ ಬಂದಿದ್ದಾರೆ. ಈ ವರ್ಷ ಜಿಗಣಿ ಸರ್ಕಲ್ ಅಲ್ಲಿ ಮಾಡಿದ್ದಾರೆ. ಬಹಳ ವಿಜೃಂಭಣೆಯಿಂದ ಎಲ್ಲ ರೀತಿಯ ಬಹಳ ಶುದ್ಧವಾಗಿ ಮತ್ತೆ ಶಿಸ್ತಿನಿಂದ ಒಂದು ಕಾರ್ಯಕ್ರಮನ ನಡೆಸ್ಕೊಟ್ಟಿದ್ದಾರೆ. ಮತ್ತೆ ಈ ಒಂದು ಕಾರ್ಯಕ್ರಮವು ಅಚ್ಚುಕಟ್ಟಾಗಿ ಬರಲು ಬಹಳ ಶ್ರಮವಹಿಸಿರುವಂಥ ಜಿಗಣಿ ವಿನೋದಣ್ಣವರು ಬಹಳ ಶ್ರಮವಹಿಸಿದ್ದಾರೆ. ಅವ್ರಿಗೂ ಮುಂದಿನ ದಿನಗಳಲ್ಲಿ ಬಾಬಾ ಸಾಹೇಬರ ಮತ್ತು ಬುದ್ಧರ ಆಶೀರ್ವಾದ ಅವ್ರ ಮೇಲೆ ಇಲ್ಲಿ ಎಲ್ಲ ರೀತಿಯಲ್ಲೂ ರಾಜಕೀಯವಾಗಿ ಅವರು ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ಅವ್ರಿಗೂ ಸಹ ನಾನು ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ.